So hi butterflies, welcome back to my YouTube channel. ಸೊ ಇವತ್ತಿನ ವಿಶೇಷ ನಿಮಗೆ ಗೊತ್ತಿದೆ, ಹ್ಯಾಪಿ ದೀಪಾವಳಿ. ಸೊ ಈ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹ್ಯಾಪಿ ದೀಪಾವಳಿ ಟು ಎವ್ರಿ ಒನ್. ಹೀಗೆ ನಿಮ್ಮ ಲೈಫಲ್ಲೂ ಕೂಡ ಬ್ರೈಟ್ ಜಾಯ್ ಎವ್ರಿಥಿಂಗ್ ನಿಮ್ಮ ಲೈಫಲ್ಲೂ ಇರಲಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ರೆಡಿ ವಿತ್ ಮೀ, ಓಕೆನಾ? ದಿಸ್ ಈಸ್ ಮೈ ಡ್ರೆಸ್, ದಿಸ್ ಇಸ್ ಲಾಂಗ್ ಫ್ರಾಕ್, ಓಕೆನಾ? ದಿಸ್ ಲಾಂಗ್ ಫ್ರಾಕ್ ಇದನ್ನು ಸ್ಟಿಚ್ ಮಾಡಿಸಿರೋದು ನಾನು. ಅಮ್ಮನ ಹತ್ರನೂ ಒಂದು ಸ್ಯಾರಿ ಇದೆ ಮತ್ತು ಅಜ್ಜಿ ಹತ್ರನೂ ಒಂದು ಸ್ಯಾರಿ ಇತ್ತು. ನಾನು ಅಜ್ಜಿ ಹತ್ರ ಇದನ್ನು ಇಸ್ಕೊಂಡು ಹೊಲಿಸ್ಕೊಂಡಿದ್ದೀನಿ. ಸೊ ಅಮ್ಮನ ಹತ್ರನೂ ಒಂದಿದೆ ಇದ್ದು ಸ್ಯಾರಿ. ಅಮ್ಮಂಗೆ ಹುಡ್ಕೊತಾ ಇಲ್ಲ. ದಟ್ಸ್ ಓಕೆ, ನಾವೇ ಹಾಕ್ಕೊಂಡು ನಾವೇ ಬ್ಲಾಗ್ ಮಾಡೋಣ, ಓಕೆ? ಸೊ ಇದು ಬಂದು ಸ್ಟಿಚ್ ಮಾಡಿಸಿರೋದು ನಾನು ಸೋಲೋ ಬ್ಯೂಟಿ ಫ್ಯಾಷನ್ಸ್ ಅಂತ ನೆಲಮಂಗ್ಲದಲ್ಲಿದೆ. ಸೊ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಗೈಸ್, ನಿಜವಾಗ್ಲೂ ಎಷ್ಟು ಪರ್ಫೆಕ್ಟಾಗಿ ಕೂರುತ್ತೆ ಅಂತ ಅಂದರೆ ಅಷ್ಟು ನೀಟಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ ನಿಮಗೆ. ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಗೊತ್ತಾ, ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ವೇರ್ ಮಾಡೋದಕ್ಕೆ. ಸೊ ಐ ವಿಲ್ ಶೋ ಯು ದಿಸ್ ಒನ್, ಓಕೆ? ಆಫ್ಟರ್ ವೇರಿಂಗ್ ಲೆಟ್ಸ್ ಗೆಟ್ ರೆಡಿ. ಸೊ ಇದು ನಾನು ವೇರ್ ಮಾಡ್ತಾ ಇರೋವಂಥ ಡ್ರೆಸ್. ಇದು ಬಂದು ಲಾಂಗ್ ಫ್ರಾಕ್. ಇದನ್ನು ಹೊಲಿಸಿರೋದು ಬಂದು ಇಲ್ಲೇ ನೆಲಮಂಗ್ಲದಲ್ಲಿ ಸೋಲೋ ಬ್ಯೂಟಿ ಫ್ಯಾಷನ್ಸ್. ಸಕ್ಕತ್ತಾಗಿ ಹೊಲಿತಾರೆ, ತುಂಬ ಚೆನ್ನಾಗಿ ಹೊಲಿತಾರೆ. ಸೊ ನಾನು ವೇರ್ ಮಾಡಿ ನಿಮಗೆ ಶೋ ನಾನು ನಿಮಗೆ ವೇರ್ ಮಾಡಿ ಶೋ ಮಾಡ್ತೀನಿ. ಯು ಕ್ಯಾನ್ ಸಿ ಆ್ಯಂಡ್ ಯು ಕ್ಯಾನ್ ಗಿವ್ ಪಾಯಿಂಟ್ಸ್ ಕೊಡಿ ನನಗೆ, ಹೆಂಗೆ ಕಾಣಿಸ್ತಿದೆ ಇದು ಅಂತ. ಅವ್ರು ಹೇಗೆ ಹೊಲ್ದಿದ್ದಾರೆ ಅಂತಲೂ ಕಮೆಂಟ್ ಮಾಡಿ, ಓಕೆ? ಹ್ಯಾಪಿ ದೀಪಾವಳಿ. ಸೊ ಗೈಸ್, ದಿಸ್ ದ ಫೈನಲ್ ಲುಕ್. ಇದೇ ಲಾಸ್ಟ್ ಲುಕ್. ಹೇಗೆ ಅಂತ ಅಂದರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಇಲ್ಲೆಲ್ಲ ನೀವು ಇಲ್ಲೇನು ಬ್ಯಾಕ್ ಸೈಡ್ ಹಿಂಗೆಲ್ಲ ಇದು ಪಟ್ಟಿ ಎಲ್ಲ ಏನೂ ಬಂದಿಲ್ಲ. ಸೊ ಅವರು ಇಷ್ಟು ಚೆನ್ನಾಗಿ ಹೊಲಿದಿದ್ದಾರೆ. ಈ ಶೇಪ್ಸ್, ದಿಸ್ ಒನ್ ಆ್ಯಂಡ್ ಎವ್ರಿಥಿಂಗ್ ತುಂಬ ಚೆನ್ನಾಗಿದೆ. ನಾನೇ ಸ್ಟೀಪ್ ಬೇಕಂತ ಹೊಲಿಸಿದ್ದು, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ಬ್ಯಾಕ್ ಸೈಡ್ ಕೂಡ ಇದು ನಾನೇ ಹಿಂಗೆ ಡಿಸೈನ್ ಮಾಡಿಸಿರೋದು. ತುಂಬ ಫಿಟ್ಟಿಂಗಾಗಿ ಹೊಲಿದಿದ್ದಾರೆ. ಈ ಜಿಪ್ ಇಟ್ಟಿದ್ದಾರಲ್ಲ, ಇದರಿಂದ ತುಂಬ ಬಾಡಿ ಫಿಟ್ಟಿಂಗ್ ಎಲ್ಲ ತುಂಬ ನೀಟಾಗಿ ಹೊಲಿದಿದೆ. ಸೊ ತುಂಬ ಚೆನ್ನಾಗಿ ಹೊಲಿತಾರೆ ಗೈಸ್, ಇದನ್ನು ತುಂಬ ಚೆನ್ನಾಗಿ ಹೊಲಿತಾರೆ. ನೈಸ್. ಓಕೆ, ಸೊ ಇವಾಗೆಲ್ಲ ಮುಗ್ದಿದೆ, ನನ್ನ ಡ್ರೆಸ್ ಎಲ್ಲ ಮುಗ್ದಿದೆ. ಸೊ ಲೆಟ್ಸ್ ಗೆಟ್ ರೆಡಿ ಆಫ್ ಫೇಸ್, ಓಕೆ? ಡನ್. ಸೊ ಲೆಟ್ಸ್ ಗೆಟ್ ರೆಡಿ. ಫಸ್ಟ್ ಮಾಯ್ಶ್ಚರೈಸರ್, ಓಕೆ? ಫಸ್ಟು ಸಿರಮ್ ಹಾಕ್ತಾರೆ, ಬಟ್ ಆದರೆ ನಾನು ಕೆಮಿಸ್ಟ್ ಆ್ಯಂಡ್ ಪ್ಲೇ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನೂ ಟ್ರೈ ಮಾಡಿಲ್ಲ. ಲೆಟ್ಸ್ ಟ್ರೈ ದಟ್ ಒನ್ ಆ್ಯಂಡ್ ಐ ಶೋ ಹೇಳ್ತೀನಿ ಆಮೇಲೆ ಅದು ಹೆಂಗೆ ಚೆನ್ನಾಗಿದೆಯಾ ಇಲ್ವಾ ಅಂತ. ಫಸ್ಟ್ ಮಾಯ್ಶ್ಚರೈಸರ್ ಈಗ ಅಪ್ಲೈ ಮಾಡೋಣ. ಕ್ಲೆನ್ಸರ್ ಕೂಡ ಯೂಸ್ ಮಾಡ್ತೀನಿ, ಬಟ್ ಆದರೆ ತುಂಬ ಲಾಂಗ್ ಫಂಕ್ಷನ್, ತುಂಬ ಚೆನ್ನಾಗಿ ಆ ಥರ ಏನೋ ಫಂಕ್ಷನ್ಸ್ಗೆ ಏನಾದರೂ ಇದ್ರೆ ಮಾತ್ರ ಅಷ್ಟೇ. ಸೊ ಫಾರ್ ದಿಸ್ ಇಷ್ಟೇ, ಜಾಸ್ತಿ ಏನೂ ರೆಡಿ ಆಗೋಲ್ಲ. ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಸೊ ನೆಕ್ಸ್ಟ್ ಇದು ಬಂದು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರೋದು. ದಿಸ್ ಈಸ್ ಫೋಟೋ ಸ್ಟೇಬಲ್ ಅಂತ ಸನ್ಸ್ಕ್ರೀನ್. ಇಟ್ಸ್ ಟೂ ಗುಡ್. ಆಸಮ್ ಅಂತಾರಲ್ಲ ಹಾಗೆ. ಇಟ್ಸ್ ನೈಸ್ ಆ್ಯಕ್ಚುಲಿ. ಫಾರ್ ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಸನ್ಲೈಟಿಗಂತೂ ತುಂಬ ಚೆನ್ನಾಗಿದೆ. ಫುಲ್ಲು ಮ್ಯಾಟ್ ಲುಕ್ ಫಿನಿಶ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಬ್ರೈಟ್ ಆಗಿದೆ, ಕ್ಯಾನ್ ಸಿ ದಟ್. ಕ್ರೀಮ್ದೆಲ್ಲ ಮುಗೀತು. ಸೊ ನಾನು ಈ ಫೌಂಡೇಶನ್ ಆ್ಯಂಡ್ ಈ ಕಾಂಪ್ಯಾಕ್ಟ್ ಪೌಡರ್ಸ್ ಇದೆಲ್ಲ ಏನೂ ಜಾಸ್ತಿ ನಾನು ಅಪ್ಲೈ ಮಾಡೋಕ್ಕೋಗಲ್ಲ. ಬಿಕಾಸ್ ಫೌಂಡೇಶನ್ ಹಾಕಿದ್ರೆ ಫುಲ್ಲು ನನ್ನ ಸ್ಕಿನ್ ಬ್ಲ್ಯಾಕ್ ಆಗುತ್ತೆ. ಸೊ ಅದಕ್ಕೆ ಅದು ಫಿಟ್ ಮೀ ಮೆಬಿಲಿಯೋ ಅಂತ ಅದನ್ನು ಆರ್ಡರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದೇನಾದರೂ ಬಂದರೆ ಲೆಟ್ ಅಸ್ ಸಿ, ಚೆನ್ನಾಗಿದೆ ಅಂತ ಅಂದರೆ ಯೂಸ್ ಮಾಡಿದ್ರೆ ಆಯಿತು, ಓಕೆನಾ? ನೆಕ್ಸ್ಟ್ will be this one.
ಐಲ್ಯಾಶ್. ಇದು ಐಲ್ಯಾಶ್ಗೆ ಜಾಸ್ತಿ ಯೂಸ್ ಮಾಡೋದಕ್ಕೆ ನಾನು ಐಬ್ರೋಸಿಗೆ ಜಾಸ್ತಿ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದೇನಾಗುತ್ತೆ ಅಂದರೆ ಹೀಗೆ ದಿಸ್ ವಿಲ್ ಬಿ ಲೈಕ್ ದಿಸ್. ಚೆನ್ನಾಗಿರುತ್ತೆ ಹಿಂಗೆ ಅಪ್ಲೈ ಮಾಡೋಕ್ಕೆ. ತುಂಬ ಚೆನ್ನಾಗಿರುತ್ತೆ ಅಪ್ಲೈ ಮಾಡೋಕ್ಕೆ ಹಿಂಗೆ. ಸೋ ಗುಡ್. ಸ್ವಲ್ಪ ಡಾರ್ಕ್ ಆಗುತ್ತೆ, ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ಅಪ್ಲೈ ಮಾಡೋದಕ್ಕೆಲ್ಲ ನನಗೆ ಇಷ್ಟ ಆಗಲ್ಲ. ಸೊ ಅದನ್ನೇನು ಹಿಂಗೆ ರಬ್ ಮಾಡ್ತಾರಲ್ಲ ಅದು. ಸೊ ಇದು ನನಗೆ ಹಚ್ಚೋಕ್ಕೆ ಬರೋಲ್ಲ ನಿಜ ಹೇಳ್ಬೇಕಂತ ಅಂದರೆ, ಹೆಂಗೋ ಹಚ್ತೀನಿ ಅಷ್ಟೆ. ಬಟ್ ಹೆಂಗೋ ಒಂದು ಕೂರುತ್ತೆ ಒಟ್ಟಿನಲ್ಲಿ. ನನಗೆ ಭಯ ಎಲ್ಲಿ ಕಣ್ಣಿಗೆ ಇಟ್ಕೊಂಡ್ಬಿಡ್ತೀನಿ ಅಂತ. ಅಷ್ಟೆ, ದಟ್ಸ್ ಡನ್. ಸೊ ನೆಕ್ಸ್ಟ್ ವಿಲ್ ಬಿ ಲೈಕ್ ದಿಸ್ ಒನ್. ಇದು ಬಂದು ಈ ಲಿಪ್ಸ್ಟಿಕ್ ಬಂದು ಸ್ವಲ್ಪ ಇಲ್ಲಿಗೆಲ್ಲ ಸ್ವಲ್ಪ ಹೈಲೈಟಾಗಿ ಕಾಣ್ತಾರೆ. ಒಂದು ಸ್ವಲ್ಪ ಹಾಕ್ಕೊತೀನಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇದು ನಾನು ಲಿಪ್ಸ್ಟಿಕ್ಕಿಗೆ ಯೂಸ್ ಮಾಡೋಲ್ಲ. ನಾನು ಲಿಪ್ಸ್ಟಿಕ್ಕಿಗೆ ಯೂಸ್ ಮಾಡೋ ಬ್ರ್ಯಾಂಡೇ ಬೇರೆ, ಅದನ್ನು ತೋರಿಸ್ತೀನಿ. This one to apply here, this one. So we will do this one like this. So ಇಲ್ಲಿ ಪಿಂಕಿ ಆಗಿ ಕಾಣುತ್ತೆ, ಪಿಂಕಿ. So it's done for cheeks. ಆಮೇಲೆ ಇದು ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಕಾಣುತ್ತಲ್ಲ, ಸೊ ಅದಕ್ಕೋಸ್ಕರ ಅಷ್ಟೆ. ಈಶ್ವನ್ ಕಾಜಲ್, ಫೇಸಸ್ ಕನ್ನಡ ಕಾಜಲ್. ನಾನು ಇಲ್ಲಿ ಕ್ಯಾಮ್ರಾದಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ, ಸೊ ಕನ್ನಡಿಯಲ್ಲಿ ಅಪ್ಲೈ ಮಾಡ್ಕೊಂಬರ್ತೀನಿ. ಆ ಕಡೆ ಅಪ್ಲೈ ಮಾಡ್ತೀನಿ. ನಾನು ಕಾಜಲ್ ಅಪ್ಲೈ ಮಾಡೋದು ಸ್ವಲ್ಪ ತುಂಬಾ ಕಷ್ಟ. ಹಿಂಸೆ, ಕಣ್ಣಲ್ಲೆಲ್ಲ ತುಂಬ ನೀರು ಬಂದುಬಿಡುತ್ತೆ ಬೇಗ. ಎಷ್ಟೊಂದು ಆಗಲೇ ಕಣ್ಣೀರು ಹೆಂಗೆ ಬಂದುಬಿಟ್ಟಿದೆ ಅಂತ. ಅಪ್ಪ, ಇಟ್ಸ್ ಟೂ ಹಾರ್ಡ್ ಟು ಪುಟ್ ಫಾರ್ ಮೀ ಕಾಜಲ್. ಸೊ ನೆಕ್ಸ್ಟ್ ಅದು ಕಾಜಲೆಲ್ಲ ಮುಗಿತಲ್ವ. ನೆಕ್ಸ್ಟ್ ಪ್ರಾಡಕ್ಟ್ ದಿಸ್ ಒನ್ ಲಿಪ್ಸ್ಟಿಕ್, ಮಾರ್ಸ್. ಇದು ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದು ಲಿಪ್ ಲೈನರ್ ಬಂದು ಸ್ವಿಸ್ ಬ್ಯೂಟಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ವಿಸ್ ಬ್ಯೂಟಿ. ಇದು ಮಾತ್ರ ಇದು ಎರಡಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಲೆಟ್ಸ್ ಅಪ್ಲೈ ಫಸ್ಟ್ ನಾನು ಲಿಪ್ ಲೈನರ್ ಅಪ್ಲೈ ಮಾಡ್ತೀನಿ. So now lipstick. ನಮ್ಮ ಅಪ್ಪಂಗೆ ನಂಗೆ ಲಿಪ್ಸ್ಟಿಕ್ ಹಾಕೋದಂದ್ರೆ ಇಷ್ಟ ಆಗಲ್ಲ. It's nice. Okay, done. So it's final then. Sticker one and black color ಅಷ್ಟೇ. So black color sticker. ದಂಟದೇ ಇಲ್ಲ ಬೇಕು. It's done.
ಡನ್. ಸೊ ನೆಕ್ಸ್ಟ್ ಇನ್ನೇನು ಇಲ್ಲ. ಸೊ ನನ್ನ ತಂಗಿ ನನಗೆ ಇಯರಿಂಗ್ಸ್ ಆ್ಯಂಡ್ ಜ್ಯುವೆಲ್ಲರಿ ಆಗ್ತದೆ ಅಷ್ಟೇ. ತುಂಬ ಸಿಂಪಲಾಗಿದೆ ಅದನ್ನು ಕೂಡ. ಈ ನೆಕ್ಕಿಗೆ ಅದು ಸಿಂಪಲಾಗಿರೋದು ಚೆನ್ನಾಗಿ ಕಾಣೋದು. ಸೊ ಅದಕ್ಕೆ ಎಸ್ ಲೆಟ್ಸ್ ಗೋ. ಇವಾಗ ದಿಸ್ ನೆಕ್ ಚೈನ್ ಆ್ಯಂಡ್ ಇಯರಿಂಗ್ಸ್ ಅಂತ ಆಗ್ತಾಳೆ. ಸೊ ದಿಸ್ ಇಸ್ ಸಿಂಪಲ್ ಒನ್. ದಿಸ್ ಒನ್ ಈಸ್ ಫ್ರಮ್ ಮೀಶೋ. ತುಂಬ ಚೆನ್ನಾಗಿದೆ ಅಲ್ಲ. ಸಾಕ ನೋಡು ಅಷ್ಟು. ಇಷ್ಟಿರಲಿ ಕರೆಕ್ಟಾಗಿ. ಮುಗೀತು. ಇವಾಗ ಇಯರಿಂಗ್ಸ್ ಅದು ಆನೆ ನೋಡಬೇಕು ಯಾವ ಸೈಡ್ ಇದೆ ಅಂತ. ಕರೆಕ್ಟಾಗಿದೆ 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 ಕರೆಕ್ಟಾಗಿದೆ. ಆನೆ ಹೊರಗಡೆ ಫೇಸ್ ಆಗ್ಬಿಡ್ತಾನೆ. ಒಳಗಡೆ ಫೇಸ್ ಆಗಬೇಕು. ಕರೆಕ್ಟಾಗಿ ಹಾಕಿದಿಲ್ಲ ಇವಾಗ. ಜಗತ್ತಿಲಿರೋ ನೀನೇ ಸುಂದ್ರಿ, ಅದಕ್ಕೆ ಆನೆ ನಿನ್ನೇ ನೋಡ್ತಿರೋದು. ಎಸ್. ಸೊ ಇಟ್ಸ್ ಫೈನಲಿ ಫಿನಿಶ್ಡ್. ಈ ಹೇರ್ ಸ್ಟೈಲ್ ಒಂದೇ ಇರೋದು, ಇನ್ನೇನೂ ಇಲ್ಲ. ಏನು ಹಂಗೆ ತೋರಿಸ್ತಾ ಇವತ್ತೆಲ್ಲೋ ನನ್ನ ತಮ್ಮಂದು ಏನದು ಏನು ಹೇಳ್ತಾರಲ್ಲ ಅದಕ್ಕೆ ಫ್ಲೆಕ್ಸ್ ತೊಗೊಂಡು ಮಾಡಿಬಿಟ್ಲು. ಸೊ ನಮ್ಮ ಫ್ಯಾಮಿಲಿ ಒಬ್ಬಳೆ ಜಿಮ್ಗೆ ಹೋಗಲ್ಲ. ಇಷ್ಟೊಂದು ಸುಂದರವಾಗಿರೋ ಅಕ್ಕ ಹಿಡ್ಕೊಂಡು ಯಾರಾದರೂ ಇಷ್ಟೊಂದು ಸುಂದರವಾಗಿದ್ರೆ ರೋಡಲ್ಲಿ ಕಿಡ್ನಾಪ್ ಮಾಡಲ್ವಾ? ಅದಕ್ಕೆ ಪ್ರೊಟೆಕ್ಷನಿಗೆ. ಓಕೆ. ನನ್ನ ತಂಗಿ ಇವಾಗ ಬಾರಿಸ್ತಿದ್ದಾಳೆ. ಹೇರ್ ಸ್ಟೈಲ್ ನಾನೇ ಮಾಡ್ಕೋತೀನಿ. ಜಸ್ಟ್ ಶೀ ಇಸ್ ಕೋಮಿಂಗ್ ಅಷ್ಟೇ. ಹೇಳು ನಿಂಗೆಲ್ಲ ಕೂದಲು ಟಿಪ್ಸ್ ಕೊಟ್ಟಿದ್ದಾನೆ. ಹೇಳು ನಾನು ಹೇರ್ಸ್ಗೆಲ್ಲ ಟಿಪ್ಸ್ ಕೊಡ್ತಿದ್ದಾಳೆ ಇವಳೆ. ಎವ್ರಿಥಿಂಗ್ ಹೇರ್ ಕೇರ್ ಮಾಡಿದ್ದಾಳೆ ನನಗೆ ಇವತ್ತೆಲ್ಲ ಪೂರ್ತಿ. ಹೇರ್ ಕೇರ್ ಎಲ್ಲ ನೆಕ್ಸ್ಟ್ ವೀಡಿಯೋಲಿ ಮಾಡೋದು. ಸ್ಕಿನ್ ಕೇರ್, ಹೇರ್ ಕೇರ್. ದಿಸ್ ಇಸ್ ಗೆಟ್ ರೆಡಿ ವಿತ್ ಮೀ. ಅದಕ್ಕೆ ಹೇಳ್ತಿಲ್ಲ. ಆಯಿತಾ? ಇದು ಕ್ಲಿಪ್ಪು. ಈ ಚಿನ್ನ ಕ್ಲಿಪ್ಪಲ್ಲಿ ನಾನು ನೋಡ್ಕೊತೀನಿ ಅಷ್ಟೆ. ಓಕೆ. ಪಕ್ಕ ವ್ಲಾಗಲ್ಲಿ ನಾನು ಜಾಸ್ತಿ ಮಾತಾಡಿರೋದಿಲ್ಲ. ಐ ನೋ ವೆರಿ ವೆಲ್. ಇರೋ ಮಜ್ಜಿ ಬಂದಿದ್ದಾರೆ. ನಮ್ಮ ಅಜ್ಜಿ ಊರಿಂದ ಮಜ್ಜಿ ಬಂದಿದ್ದಾರೆ. ಮಜ್ಜಿ ಇನ್ನು ತಲೆ ಸ್ನಾನ ಮಾಡಿದ್ರೆ ಸ್ವಲ್ಪ ಹಂಗೆ ಒದ್ದೆನೇ ಇದೆ. ಸೊ ಅದಕ್ಕೆ ಈ ಥರ ಹೇರ್ ಸ್ಟೈಲ್ ಮಾಡ್ತಿರೋದು. ಇಟ್ಸ್ ಡನ್. ಚೆನ್ನಾಗಿದೆಯಾ? ಇದೆ ಒಂದು ನಿಮಿಷ. ಫೈನಲಿ ರೆಡಿ. ಎಲ್ಲ ಕಂಪ್ಲೀಟ್ ಆಗಿದೆ. ಇಟ್ಸ್ ಫೈನಲಿ ರೆಡಿ. ದೀಪ ಮುಂದೆ ಎಲ್ಲ ನೀಟಾಗಿ ರೆಡಿ ಆಗೋದಷ್ಟೇ ಬಾಕಿ ಇರೋದು. ಸೊ ನನ್ನ ಲುಕ್ ಹೇಗಿದೆ ಅಂತ ಎಲ್ಲರೂ ಹೇಳಬೇಕು. ಓಕೆನಾ? ಪ್ಲೀಸ್ ಕಮೆಂಟ್ ಹೌ ಇಸ್ ಮೈ ಲುಕ್. ಓಕೆ. ಸೊ ಇದು ನಾನು ರೆಡಿ ಮಾಡಿರೋದು. ಅಲ್ಲಿ ವಿಡಿಯೋ ಫೋಟೋಸ್ ತೊಗೊಳ್ಳೋಣ ಅಂತ ಇದೆ. ಲೆಟ್ಸ್ ಸೆಲೆಬ್ರೇಟ್ ದಿವಾಲಿ. ಓಕೆ ಬಾಯ್. ಎಲ್ಲರೂ ಸೆಲೆಬ್ರೇಟ್ ಮಾಡಿ. ಲವ್ ಯು ಗೈಸ್. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.